ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕುರಿತು ಸಿಐಡಿ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಗೆ ಬರಬೇಕು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಸ್ಥಳ ಮಹಜರು ಮಾಡುವುದಕ್ಕೆ ಸಭಾಪತಿಯವರು ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಅದರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ನಾನು ಕೊಡಲ್ಲ ಅಂತ ಅಂದಿದ್ದೇನೆ. ತನಿಖೆ ಆಗಲಿ, ವರದಿ ಬಂದಾಗ ನೋಡೋಣ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದರೆ ವಿಧಾನ ಪರಿಷತ್ನಲ್ಲಿ ಈ ರೀತಿಯಾಗಿ ಅಸಂವಿಧಾನಿಕ ಪದ ಬಳಸಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿದ್ರಿಂದ ಅಲ್ಲಿ ವಿಧಾನ ಪರಿಷತ್ನ ಸಭಾಪತಿಯವರ ಅನುಮತಿ ಬೇಕು, ಅಲ್ಲಿ ಸ್ಥಳ ಮಹಜರು ಮಾಡಬೇಕು ಅಂದರೆ. ಬಟ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದಕ್ಕೆ ಈಗ ಹೇಳಿಕೆ ಕೊಡೋದಕ್ಕೆ ಹೋಗಲ್ಲ. ಬಟ್ ತನಿಖೆ ನಡೀತಾ ಇದೆ, ಸಿಐಡಿ ಅವರ ತನಿಖೆ ಮುಂದುವರೆದಿದೆ, ಅದರಲ್ಲಿ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಕೊಟ್ಟಿದ್ದೇವೆ, ಈ ಕೇಸನ್ನ ಸಿಒಡಿಗೂ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದೇವೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸಿಒಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕಲ್ಲ, ಅದಕ್ಕೆ ಪ್ರಾರಂಭ ಮಾಡಿಲ್ಲ. ನಾವು ಅವತ್ತೇ ನಾನು ಹೇಳಿದ್ದೆ, ಸಿಒಡಿಗೆ ಕೊಟ್ಟಿದ್ದೇವೆ, ಈ ಕೇಸನ್ನ ಸಿಒಡಿಗೂ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸಿಒಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕಲ್ಲ, ಅದಕ್ಕೆ ಪ್ರಾರಂಭ ಮಾಡಿಲ್ಲ. ನಾವು ಅವತ್ತೇ ನಾನು ಹೇಳಿದ್ದೆ, ಸಿಒಡಿಗೆ ಕೊಟ್ಟಿದ್ದೇವೆ, ಈ ಕೇಸನ್ನ ಸಿಒಡಿಗೂ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸಿಒಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕಲ್ಲ, ಅದಕ್ಕೆ ಪ್ರಾರಂಭ ಮಾಡಿಲ್ಲ. ನಾವು ಅವತ್ತೇ ನಾನು ಹೇಳಿದ್ದೆ, ಸಿಒಡಿಗೆ ಕೊಟ್ಟಿದ್ದೇವೆ, ಈ ಕೇಸನ್ನ ಸಿಒಡಿಗೂ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸಿಒಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ, ಸತ್ಯಾಸತ್ಯತೆ ಹೊರಗಡೆ ಬರ್ಬೇಕಲ್ಲ,